ಬೃಹದೀಶ್ವರ ದೇವಾಲಯ ಬಿಗ್ ಟೆಂಪಲ್ ಎಂದು ಕರೆಯಲ್ಪಡುವುದು ತಮಿಳುನಾಡಿನ ತಂಜಾವೂರಿನಲ್ಲಿ ಇರುವ ಅದ್ಭುತ ದೇವಾಲಯವಾಗಿದೆ. ಇದು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದ್ದು ಭಾರತದ ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದು ಒಳಗಿನ ಗರ್ಭಗೃಹದಲ್ಲಿ ಭವ್ಯವಾದ ಶಿವಲಿಂಗವಿದೆ. ಕ್ರಿ. ಶೈ 1003 ರಿಂದ 1010 ರ ಅವಧಿಯಲ್ಲಿ ಚೋಳ ಸಾಮ್ರಾಟ ರಾಜರಾಜ ಚೋಳ ಪ್ರಥಮರು ಇದನ್ನು ನಿರ್ಮಿಸಿದರು. ಇದು ಚೋಳರ ಕಾಲದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ಗ್ರಾನೈಟ್ ಕಲ್ಲಿನಿಂದ ಸಿಮೆಂಟ್ ಅಥವಾ ಮಣ್ಣು ಬಾಂಧಕಗಳಿಲ್ಲದೆ ನಿರ್ಮಿಸಲಾಗಿದೆ. ದೇವಾಲಯದ ಗರ್ಭಗೃಹದ ಮೇಲಿನ ಗೋಪುರ ಸುಮಾರು 66 ಮೀಟರ್ ಎತ್ತರವಾಗಿದೆ. ಇದು ದಕ್ಷಿಣ ಭಾರತದ ಎತ್ತರವಾದ ಗೋಪುರಗಳಲ್ಲಿ ಒಂದು. ದೇವಾಲಯದ ಮತ್ತೊಂದು ವೈಶಿಷ್ಟ್ಯವೆಂದರೆ ಒಂದು ಕಲ್ಲಿನಲ್ಲೇ ಕೆತ್ತಿದ 13 ಅಡಿ ಎತ್ತರ ಮತ್ತು 16 ಅಡಿ ಉದ್ದದ ನಂದಿ ಮೂರ್ತಿ. ದೇವಾಲಯದ ಗೋಡೆಗಳಲ್ಲಿ ಹಿಂದೂ ಪುರಾಣಗಳ ಶಿಲ್ಪಗಳು, ಶಿವನ, ದೇವತೆಗಳ, ಅಸುರರ ಮತ್ತು ಚೋಳ ರಾಜರ ಕಥೆಗಳ ಚಿತ್ರಗಳು ಕೆತ್ತಲಾಗಿದೆ. ಮಹಾಶಿವರಾತ್ರಿ ಮತ್ತು ಆರುದ್ರ ದರ್ಶನಂ ಇಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಬೃಹದೀಶ್ವರ ದೇವಾಲಯವು ಚೋಳರ ಸಂಸ್ಕೃತಿ, ಕಲಾ ಮತ್ತು ಇಂಜಿನಿಯರಿಂಗ್ ಸಾಮರ್ಥ್ಯದ ಶಾಶ್ವತ ಚಿಹ್ನೆಯಾಗಿದೆ. 5ನೇ ಶತಮಾನದಿಂದ 9ನೇ ಶತಮಾನವರೆಗೆ ಚಾಳುಕ್ಯರು ಆಡಳಿತ ನಡೆಸಿದ ಅವಧಿಯಲ್ಲಿ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಗಳಲ್ಲಿ ಕಾಣಬಹುದಾದಂತೆ ತಮಿಳು ದೇವಾಲಯ ಶೈಲಿಗಳ ವೈವಿಧ್ಯಮಯ ರೂಪಗಳು ಅಭಿವೃದ್ಧಿ ಹೊಂದಿದವು. ನಂತರ ಪಲ್ಲವರು ಕಾಲದಲ್ಲಿ ಮಹಾಬಲಿಪುರಂ ಮತ್ತು ಇತರ ಸ್ಮಾರಕಗಳಲ್ಲಿ ಈ ಶೈಲಿಯ ಉದಾಹರಣೆಗಳು ಕಂಡುಬಂದವು. ಆ ನಂತರ ಕ್ರಿ. ಶ. 850 ರಿಂದ 1280 ರವರೆಗೆ ಚೋಳರು ಪ್ರಭುತ್ವ ಸಾಧಿಸಿದರು. ಪ್ರಾರಂಭಿಕ ಚೋಳರ ಕಾಲದಲ್ಲಿ ವಾಸ್ತುಶಿಲ್ಪಕ್ಕಿಂತ ರಾಜಕೀಯ ಹಾಗೂ ಭೌಗೋಳಿಕ ಗಡಿಗಳನ್ನು ರಕ್ಷಿಸುವುದರ ಮೇಲೆಯೇ ಹೆಚ್ಚಿನ ಒತ್ತು ನೀಡಲಾಗುತ್ತಿತ್ತು. 10ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದ ಒಳಗೆ ಬಹುಮುಖ ಸ್ತಂಭಗಳು ಹಾಗೂ ಚೌಕಾಕಾರದ ಹೊರಗೆ ಪ್ರತ್ಯೇಕವಾಗಿ ಕಾಣುವ ಶಿರೋಭಾಗಗಳು ಎಂಬ ವೈಶಿಷ್ಟ್ಯಗಳು ಬೆಳೆಯಲು ಆರಂಭಿಸಿದವು. ಜಾರ್ಜ್ ಮಿಚೆಲ್ ಅವರ ಪ್ರಕಾರ ಇದು ಹೊಸ ಚೋಳ ಶೈಲಿಯ ಆರಂಭವನ್ನು ಸೂಚಿಸಿತು. ಈ ದಕ್ಷಿಣ ಭಾರತೀಯ ಶೈಲಿಯು ಪ್ರಮಾಣ ಮತ್ತು ಸೂಕ್ಷ್ಮತೆಯಲ್ಲಿ ಚೋಳರಾಜ ರಾಜರಾಜ ಅವರು ಕ್ರಿ. ಶ. 1003 ರಿಂದ 1010 ರ ಅವಧಿಯಲ್ಲಿ ನಿರ್ಮಿಸಿದ ಬೃಹದೀಶ್ವರ ದೇವಾಲಯದಲ್ಲಿ ಅತ್ಯಂತ ಸಂಪೂರ್ಣವಾಗಿ ಮೂಡಿಬಂದಿದೆ. ಮುಖ್ಯ ದೇವಾಲಯವು ಅದರ ಗೋಪುರಗಳೊಡನೆ 11ನೇ ಶತಮಾನದ ಆರಂಭದ ಕಾಲಕ್ಕೆ ಸೇರಿದೆ. ಮುಂದಿನ 1000 ವರ್ಷಗಳಲ್ಲಿ ದೇವಾಲಯದಲ್ಲಿ ಹಲವಾರು ಸೇರಿಕೆಗಳು, ನವೀಕರಣಗಳು ಮತ್ತು ದುರಸ್ತಿ ಕಾರ್ಯಗಳು ನಡೆದವು. ವಿಶೇಷವಾಗಿ ಮದುರೈ ಮೇಲೆ ಆಳಿದ ಮುಸ್ಲಿಂ ಸುಲ್ತಾನರು ಮತ್ತು ತಂಜಾವೂರು ಮೇಲೆ ಆಳಿದ ಹಿಂದೂ ರಾಜರು ನಡುವಿನ ದಾಳಿ ಹಾಗೂ ಯುದ್ಧಗಳಿಂದ ದೇವಾಲಯಕ್ಕೆ ಹಾನಿಯಾಯಿತು. ನಂತರ ದೇವಾಲಯದ ನಿಯಂತ್ರಣವನ್ನು ಮತ್ತೆ ಪಡೆದ ಹಿಂದೂ ರಾಜವಂಶಗಳು ಈ ಹಾನಿಯನ್ನು ದುರಸ್ತಿಗೊಳಿಸಿದವು. ಕೆಲ ಸಂದರ್ಭಗಳಲ್ಲಿ ಹಳೆಯ ಚಿತ್ರಗಳ ಬಣ್ಣಗಳು ಮಸುಕಾದ ಕಾರಣ ಆಳ್ವಿಕಾರರು ಹೊಸ ಭಿತ್ತಿ ಚಿತ್ರಗಳನ್ನು ಹಳೆಯದರ ಮೇಲೆ ಬಿಡಿಸುವ ಮೂಲಕ ನವೀಕರಣ ಮಾಡಲು ಯತ್ನಿಸಿದರು. ಇತರ ಸಂದರ್ಭಗಳಲ್ಲಿ ಅವರು ಹೊಸ ದೇವಾಲಯದ ಉಪಗೃಹಗಳನ್ನು ನಿರ್ಮಿಸಲು ಪ್ರೋತ್ಸಾಹ ನೀಡಿದರು. 16 ಮತ್ತು 17ನೇ ಶತಮಾನದ ನಾಯಕರ ಕಾಲದಲ್ಲಿ ನಿರ್ಮಿಸಲಾದ ಪ್ರಮುಖ ಉಪಗೃಹಗಳಲ್ಲಿ ಕಾರ್ತಿಕೇಯ, ಮುರುಗನ್, ಪಾರ್ವತಿ, ಅಮ್ಮನ್ ಮತ್ತು ನಂದಿ ದೇವಾಲಯಗಳು ಸೇರಿವೆ. ಇದೇ ರೀತಿ ದಕ್ಷಿಣಾಮೂರ್ತಿ ದೇವಾಲಯವನ್ನು ಸಹ ನಂತರ ನಿರ್ಮಿಸಲಾಯಿತು. ತಂಜಾವೂರಿನ ಮರಾಠರು ಇದನ್ನು ಚೆನ್ನಾಗಿ ನಿರ್ವಹಿಸಿದರು. ಲಿಂಗಂ ಹೊಂದಿರುವ ಈ ದೇವಾಲಯವನ್ನು ಕ್ರಿ. ಶ. 1010 ರ ವೇಳೆಯಲ್ಲಿ ಚೋಳರ ರಾಜರಾಜ ಚೋಳ ನಿರ್ಮಿಸಿದರು. ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನ ಮತ್ತು ಐರಾವತೇಶ್ವರ ದೇವಸ್ಥಾನಗಳೊಂದಿಗೆ ಇದು ಮಹಾನ್ ಜೀವಂತ ಚೋಳ ದೇವಾಲಯಗಳು ಎಂಬ 3ರಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ. ಈ ಸಂಕೀರ್ಣವು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣಗಳ ಪಟ್ಟಿಯಲ್ಲಿಯೂ ಸೇರಿದೆ. ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಶಿವನ ಪವಿತ್ರ ಎಮ್ಮೆ ನಂದಿಯ ಭವ್ಯ ಪ್ರತಿಮೆ. 13 ಅಡಿ ಎತ್ತರ ಹಾಗೂ 16 ಅಡಿ ಅಗಲವಿರುವ ಈ ಪ್ರತಿಮೆಯನ್ನು ಒಂದೇ ಕಲ್ಲಿನಿಂದ ಶಿಲ್ಪಗೊಳಿಸಲಾಗಿದೆ. ಸುಂದರ ಶಿಲ್ಪಕಲೆಯಿಂದ ಅಲಂಕರಿಸಲ್ಪಟ್ಟ ಭದ್ರಗೋಡೆಗಳು ದೇವಾಲಯವನ್ನು ಸುತ್ತುವರಿದು ಸಂಪೂರ್ಣ ಸಂಕೀರ್ಣಕ್ಕೆ ಅದ್ದೂರಿ ರೂಪವನ್ನು ನೀಡುತ್ತವೆ. ದೇವಾಲಯದ ಮುಖ್ಯ ಗೋಪುರವು 216 ಅಡಿ ಎತ್ತರವಾಗಿದ್ದು ತನ್ನ ತರದಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರದದು. ದೇವಾಲಯದ ಸಂಪೂರ್ಣ ರಚನೆ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದೆ. ದೇವಾಲಯದ ಮುಖ್ಯ ಗೋಪುರಗಳು ಅಥವಾ ಪ್ರವೇಶದ್ವಾರಗಳು ಸೂಕ್ಷ್ಮ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಅದ್ಭುತ ಕಟ್ಟಡಗಳಾಗಿವೆ. ದೇವಾಲಯದ ಶಾಸನಗಳು ಮತ್ತು ಭಿತ್ತಿಚಿತ್ರಗಳು ಈ ಪಟ್ಟಣದ ಉದಯ ಮತ್ತು ಪತನದ ಕಥೆಯನ್ನು ವರ್ಣಿಸುತ್ತವೆ. ಶಿವಲಿಂಗ ಅಥವಾ ದೇವರ ಪ್ರತಿಮೆ ಗೋಪುರದ ಒಳಗೆ ಇರುತ್ತದೆ ಮತ್ತು ಕಲ್ಲುಗಳನ್ನು ಚಪ್ಪಡಿ, ಮಾರ್ಟರ್ ಬಳಕೆ ಮಾಡದೆ ಜೋಡಿಸಲಾಗಿದೆ. ಇನ್ನೊಂದು ವಿಸ್ಮಯವೆಂದರೆ ಗೋಪುರದ ತುದಿಯಲ್ಲಿ ಇರುವ ಸುಮಾರು 80 ಟನ್ ತೂಕದ ಭಾರೀ ಕಲ್ಲು.
ಒಮ್ಮೆ ಈ ಪ್ರದೇಶದ ಮೇಲೆ ಆಳಿದ ಚೋಳವಂಶದ ಶಕ್ತಿ ಮತ್ತು ಸಾಮರ್ಥ್ಯದ ಜೀವಂತ ಸಾಕ್ಷಿಯಾಗಿ ಈ ದೇವಾಲಯ ನಿಂತಿದೆ. ಶಿಲ್ಪಗಳು, ಕಲಾಕೃತಿಗಳು ಮತ್ತು ಸಂಕೀರ್ಣದ ಭವ್ಯತೆಗೆ ತಕ್ಕಂತೆ ಇಷ್ಟೊಂದು ದೊಡ್ಡ ದೇವಾಲಯವನ್ನು ಕೇವಲ 7 ವರ್ಷಗಳಲ್ಲಿ ಪೂರ್ಣಗೊಳಿಸಿದದ್ದು ಒಂದು ಅದ್ಭುತ ಸಾಧನೆ ಎಂದು ಪರಿಗಣಿಸಲಾಗಿದೆ.